ದಿಕ್ಕಿನಲ್ಲಿ ರಾಕ್ಷಸರೆದುರಾಗಿ 1,00,000 ಗೀಣೆ ಫಲ ನಿನ್ನ ಅಪೇಕ್ಷೆ ಮಾಡುತ್ತಲಿದೆ. ಮೊದಲು ಗಾಂಗೆಯ ಶಯ್ಯಜನು ಈ ನದಿಯ ತೀರದಲ್ಲಿ ಯಾಗವ ಮುದದಿ ರಚಿಸಿ ಪೂರೈಸಿ ಹೋಗಿರಲದನು ತಮ್ಮೊಳು ತಿಳಿದು ತವ ಕದಿ ಹೃದಯ ನಿರ್ಮಲರಾಗಿ ರಾಗದಿ ಮುದ ಜನರ ಸಮ್ಮೇಳದಲ್ಲಿ ಬೀರುವನೆಂದು ಬಿರುದು ಹೋಗಿಹನು ಪಾದ ಪದುವ ಗೌರವ ಶ್ರೀ ಗರಿಗಣರಳು ಜಯಜನ್ಮನು ಕಾಣಿಸ್ತಾ ಇಲ್ಲ. ಇನ್ನೊಂದ್ಸರಿ ಹೇಳ್ರಿ. ಆಯಿತು. ಶ್ರೀದ ವಿಠ್ಠಲರು ಪೂಜೆ ಮಾಡಿರ್ತಕ್ಕಂಥ ರಾಮದೇವರು, ನಂತರದಲ್ಲಿ ಗುರುಜಗನ್ನಾಥದಾಸರಿಂದ ಅರ್ಚನೆಗೊಂಡ ಸೀತಾದೇವಿ. ಗುರುಜಗನ್ನಾಥದಾಸರು ಪೂಜೆ ಮಾಡಿದ್ದು, ಶ್ರೀದ ವಿಠ್ಠಲರು ಪೂಜೆ ಮಾಡಿದ್ದು. ಹರೇ ಶ್ರೀನಿವಾಸ. ಮತ್ತೊಮ್ಮೆ ಕೃಷ್ಣಯ್ಯ ಕೊಳಲುವುದು ದ್ವಾರಕ ನಿಲಯನೆ ಕೊಳಲುವುದು ಎಡ ಹೆಗಲಲಿ ಎಡಗಲ್ಲವನಿಟ್ಟು ಕುಡಿ ಹುಬ್ಬುಗಳಲ್ಲಾಡಿಸುತ್ತ ಕೊಳಲುವುದು. ಇನ್ನೊಮ್ಮೆ ಕೃಷ್ಣಯ್ಯ ರಂಗಯ್ಯ ಕೊಳಲುವುದು ಮತ್ತೊಮ್ಮೆ. ಸೊ ಆ ಹಾಡನ್ನು ಕೃಷ್ಣನಿಗೆ ವಾಮಬಾಹು ಕೃತ ವಾಮಕ ಪೋಲು ವಲ್ಗಿತ ಭ್ರೂ ಅಧರಾರ್ಪಿತ ವೇಣು ಕೋಮಲಾಂಗುಲಿಧೀರಾಶ್ರಿತ ಮಾರ್ಗಂ ಗೋಪೈರಯತಿ ಯತ್ರ ಮುಕುಂದ. ಋಷಿಗಳು ಪೂಜೆ ಮಾಡತಕ್ಕಂಥ ಹಯಗ್ರೀವ ರೂಪಿ ಪರಮಾತ್ಮ. ಅದನ್ನು ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಲಕ್ಷಣ ಹೇಳಿದ್ದಾರೆ. ಹಿಂಗೇ ಇರಬೇಕಿಂತ ರೀತಿಯ ಒಂದೇ ತುರಂಗವದನಂ ಶಶಿಬಿಂಬ ಸಂಸ್ಥಂ ಚಂದ್ರಾವತಾತ ಮೃದಾತ್ಮಕರೈಸ್ಸಮಂತ ಅಂಡಾಂತರಂ ಬಹಿರವಿ ಪ್ರತಿಪಾದಯಂತಂ ಶಂಖ ಅಕ್ಷ ಪುಸ್ತಕ ಸುಬೋಧಯುತಾಬ್ಜವಾಹಂ ನಸ್ತೋಮುಖಾದವ ನಿರಂತರ ಮುದ್ಗಿರಂತಂ ಇಂಥ ಹಯಗ್ರೀವ ದೇವರನ್ನು ಉಪಾಸನೆ ಮಾಡಿದರು ಅವರು ಗುರುಜಗನ್ನಾಥ್. ಅಂದರೆ ರಾಯರಲ್ಲಿ ಹಯವದನ ನಿರಂತರ ಸನ್ನಿಹಿತನಾಗಿರ್ತಾನೆ. ಲಕ್ಷ್ಮಿಯನ್ನು ತೊಳೆಯ ಮೇಲೆ ಆಕೆ ಲಕ್ಷ್ಮಿ ನಮ್ಮ ಕಡೆ ನೋಡ್ತಾ ಇಲ್ಲ, ಅಂತ ಆಕೆಯನ್ನು ಬಾಯಿ ಬಿಟ್ಟು ನೋಡ್ತಾ ಇದ್ದ. ಎಷ್ಟು ಅದ್ಭುತ ಇದ್ದಾರಲ್ಲ, ನನ್ನನ್ನು ತೊಗೊಂಡ ಮೇಲೆ ಕುಳಿಸ್ಕೊಂಡಿದ್ದಲ್ಲ, ನಾನು ಎಷ್ಟು ಪುಣ್ಯ ಮಾಡಿದ್ದೇನೆ ಅಂತ ಹೇಳಿ ಊಹೆ ಮಾಡ್ತಾ ಇದ್ದಾಳೆ ಅಂತ. ಗರುಡಾರೂಢನಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ನರಸಿಂಹದೇವರ ಮೇಲೆ. ಈ ನರಸಿಂಹದೇವರ ಸ್ಪೆಷಾಲಿಟಿ ಏನಂದರೆ 4 ಕೈಗಳಿದ್ದರೂ ಕೂಡ 4 ಕೈಗಳಲ್ಲಿ ಎಲ್ಲ ವಿಧವಾಗಿರತಕ್ಕಂಥ ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ. ಚಕ್ರ, ಶಂಖ, ಗದ, ಪದ್ಮ ಹಿಡ್ಕೊಂಡು ಅಭಯವರ ಮುದ್ರೆಗಳಿಂದ ಕೂಡ್ಕೊಂಡಿದ್ದಾನೆ.
ಅಭಯ ಮತ್ತು ವರ. ಓಂ ಹ್ರೀಂ ಗಂಗಾವರ್ಣಾಂ ಪದ್ಮಾವತೀಂ ಓಂ ಸ್ವಾಹ. ಓಂ ಹ್ರೀಂ ಗಂಗಾವರ್ಣಾಂ ಪದ್ಮಾವತೀಂ ಹುಂ ಸ್ವಾಹ. ಓಂ ಮಾತರ್ಮೇವ हयग्रीवाय नमः ओम हयग्रीवाय नमः ओम धम धन्वन्तरये नमः ओम देवाभिमन्त्रितं वृन्दावनमासाद्य पुङ्गक्तञ्जोऽपि
ಸಾಮಾನ್ಯ ವೃಂದಾವನಗಳಂತೆಯೋ ಅಥವಾ ಬೇರೆ ಬೇರೆ ವೃಂದಾವನಗಳಂತೆ ಅಲ್ಲದೆ ಅದೊಂದು ವಿಶೇಷ ವೃಂದಾವನವಿದು ಹರಿಮಂದಿರ ಅಂತ ಗುರುಗಳೆಲ್ಲ ಕೊಂಡಾಡಿದ್ದಾರೆ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಈಗ ಇಲ್ಲೇನು ನೋಡ್ತಾ ಇದ್ದೀರಿ, ಇದು ರಾಯರ ಮುಖವಾಡ. ಇದು ತಯಾರಾಗಿದ್ದು ಎಲ್ಲಿ ಗೊತ್ತನ? ಆಶ್ಚರ್ಯ ಪಡ್ತೀರಿ. ತಿರುಮಲೆಯಲ್ಲಿ, ಅಂದ್ರೆ ಬೆಟ್ಟದಲ್ಲಿ, ಅಂದ್ರೆ ದೇವಸ್ಥಾನದ ಶಿಲ್ಪಿಗಳು, ಅಂದ್ರೆ ಈ ಗೋಪುರ, ಬಂಗಾರದ ಗೋಪುರ ಮಾಡೋದು, ವೆಂಕಟರಮಣ ದೇವಾಲಯದಲ್ಲಿ ಏನೇನು ಕೆಲಸಗಳು, ಅಂದ್ರೆ ಬಂಗಾರದಿಂದ ಬೆಳ್ಳಿಯಿಂದ ಆಗತಕ್ಕಂಥ ವಸ್ತುಗಳವಲ್ಲ, ಅವನ್ನ ತಯಾರು ಮಾಡತಕ್ಕಂಥ ಶಿಲ್ಪಿಗಳು ಇದನ್ನು ತಯಾರು ಮಾಡಿದ್ರು. ಈ ಕೈ, 2 ಕಾಲುಗಳು, 2 ಕೈ, 1 ಮುಖ, ಇಂಥ ಅಪೂರ್ವವಾಗಿರ್ತಕ್ಕಂಥ ಇದು ಕೌತಾಳದಲ್ಲಿ ಗುರು ಜಗನ್ನಾಥ ದಾಸರಿಂದ ಪ್ರತಿಷ್ಠಿತರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ ಹಬ್ಬ ಹರಿದಿನಗಳಲ್ಲಿ, ರಾಯರ ಆರಾಧನೆಗಳಲ್ಲಿ, ದಸರಾದಿಗಳಲ್ಲಿ, ಗುರು ಜಗನ್ನಾಥ ದಾಸರ ಆರಾಧನಾ ಮುಂತಾದವುಗಳಲ್ಲಿ ಇವು ಯೋಜಿಸಲ್ಪಡ್ತಾರೆ. ಬೃಂದಾವನಕ್ಕೆ ಇಟ್ಟು ಆನಂದ ಪಡ್ತೀವಿ ನಾವು. ಇಂಥದ್ದನ್ನ ಮಂತ್ರಾಲಯ ಮಹಾಪ್ರಭುಗಳು ರಾಘವೇಂದ್ರ ಸ್ವಾಮಿಗಳಿಗೆ, ಗುರು ಜಗನ್ನಾಥ ದಾಸರ ಮೇಲೆ ಎಷ್ಟು ಪ್ರೀತಿ ಅನ್ನೋದಕ್ಕೆ ನಿದರ್ಶನ ಏನು ಗೊತ್ತನ? ಇಲ್ಲಿ ಪೂರ್ವಾರಾಧನೆಯ ದಿವಸ ಈ ಮುಖ, ಈ ಕಾಲುಗಳು ಮಂತ್ರಾಲಯಕ್ಕೆ ಹೋಗಿ ಮೂಲ ಬೃಂದಾವನಕ್ಕೆ. ಆದರೆ ಇದರ ಹಿನ್ನೆಲೆ ಏನು ಗೊತ್ತಾ? ಆಶ್ಚರ್ಯವಾದ್ದು. ಇವತ್ತು ಸಿಂಹಾಸನದಲ್ಲಿ ಆರೂಢರಾಗಿರತಕ್ಕಂಥ ಶುಭದೇಂದ್ರ ತೀರ್ಥರ ವ್ಯಕ್ತಿತ್ವದ ಪರಿಚಯ ಇದಕ್ಕಾಗ್ತಾರೆ. ಅವರು ಇವತ್ತು ಮಂತ್ರಾಲಯ ಸುರಪನಾಲಯ ಆಗ್ತಾರೆ, ಸ್ವರ್ಗಕ್ಕೆ ಸಮಾನವಾಗಿ ತಯಾರಾಗ್ತಾರೆ. ಇದನ್ನು ಮಾಡ್ತಾ ಇರುವ ವ್ಯಕ್ತಿಗಳು ಯಾರು ಅಂತಂದ್ರೆ ಶುಭದೇಂದ್ರ ತೀರ್ಥ ಶ್ರೀಪಾದಗಳು. ಒಂದು ರೀತಿಯಿಂದಲ್ಲ, ಅವರ ವ್ಯಾಪ್ತಿ, ಅವರ ಮಂತ್ರಾಲಯದ ಅಭಿವೃದ್ಧಿ, ಅವರು ರಾಯರಿಗೆ ಸಲ್ಲಿಸ್ತಕ್ಕಂಥ ಸೇವೆ ಅನನ್ಯ ಸಾಮಾನ್ಯವಾಗಿರ್ತಕ್ಕಂಥದ್ದು. ಎಲ್ಲಿ ನೋಡಿದ್ರು ಬಂಗಾರದ ಮಯ. ರಾಮನ ಪೂಜೆ ಬಂಗಾರದಿಂದಲೇ ಮಾಡ್ತಾರೆ ಅಂತ ಗುರುಗಳು. ಅವ್ರು ಅಂದುಕೊಂಡ್ರೆ, ನನ್ನ ಮಿತ್ರರು ಕೆಲವರು ಹೇಳಿದ್ರು, ದಿನಕ್ಕೊಂದು ಬಂಗಾರದ ಮುಖ ಮಾಡಿಸಿ ರಾಯರಿಗೆ ಅಲಂಕಾರ ಮಾಡಬಹುದು. 360 ದಿವಸಕ್ಕೂ 360 ಬಂಗಾರದ ಮುಖಗಳು, ವಜ್ರದ ನಾಮ ಮಾಡಬಹುದು. ಆದರೆ ಅದು ಯಾಕೆ ಕರುಣಾಮೂರ್ತಿಗಳಾದ ಶುಭದೇಂದ್ರಿಗೆ ಅಭಿಮಾನ ಬಂತು? ಗುರು ಜಗನ್ನಾಥ ದಾಸರ ಮೇಲೆ ಅವ್ರಿಗೆ ಬಹಳ ಅಭಿಮಾನ, ಅದರಲ್ಲಿ ಏನು ಸಂದೇಹ ಇಲ್ಲ. ಆ ಪುಣ್ಯಾತ್ಮರ ಆಜ್ಞೆಯಂತೆ, ಅವರ ಅಪ್ಪಣೆಯಂತೆ, ಅವರ ಆಶೀರ್ವಾದದ ಅನುಗುಣವಾಗಿ ಪ್ರತಿ ಪೂರ್ವಾಧನೆಯ ಆರಾಧನೆ ದಿವಸ ಈ ಮುಖ, 2 ಕೈ, 2 ಕಾಲುಗಳು ಮೂಲ ಬೃಂದಾವನಕ್ಕೆ ಅಲಂಕರಿಸಲ್ಪಡ್ತವೆ. ಮಧ್ಯಾಹ್ನ ಈಗ ಇಲ್ಲಿಗೆ ಬಂತು. ಈಗ ಇವತ್ತು ನಾಳೆ 2 ದಿವಸ ಇಲ್ಲಿ ಅಲಂಕಾರ ಮಾಡ್ತಾರೆ ಅಂತ ಹೇಳ್ತಾ ಇದನ್ನು ನೋಡಿ ಆನಂದ ಪಡ್ರಿ ಅಂತಾರೆ ಶ್ರೀನಿವಾಸ.